ನೋಡಿ, ಅವರು ಕಳೆದ 1 ವರ್ಷದ ಮೇಲೆ ಅವರು ಇದು ನಡೆದಿದೆ. ಸುಮಾರು 187 ಬಾರಿ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ಸ್ ಆಗಿದ್ದಾವೆ. ಅವರು ಯಾವಾಗಾದರೂ ಹೇಳ್ಬೋದಾಗಿತ್ತು. ಅವರು ಹೇಳಿದ್ದಿದ್ರೆ ಅವ್ರು ಸ್ವಲ್ಪ ಹಣ ಆದರೂ ಉಳಿತಾ ಇತ್ತೇನೋ ಕಾಣಿಸುತ್ತೆ. 30 ಕೋಟಿ ಹಣ ಟ್ರಾನ್ಸ್ಫರ್ ಆಗಿದ ಮೇಲೆ ಅವರಿಗೆ ರಿಯಲೈಸ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಅದು ಯಾವ ಇದರಲ್ಲಿ ಎಷ್ಟು ಮಟ್ಟಿಗೆ ಅವರು ಎಫೆಕ್ಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅದಕ್ಕೆ ಈಗ ಗೊತ್ತಾಗಿದೆ. ಅದನ್ನು ನಾವು ಸೀರಿಯಸ್ ಆಗಿ ತೊಗೊಂಡಿದೆ. ಯಾಕಂದರೆ ಇದು ನಮ್ಮ ರಾಜ್ಯದಲ್ಲಂತೂ ಹೈಯೆಸ್ಟ್ ಎವರ್. ಇಷ್ಟು ದೊಡ್ಡ ಪ್ರಮಾಣದ ಡಿಜಿಟಲ್ ಅರೆಸ್ಟ್ ಹಣ ತೊಗೊಂಡಿರೋದು ಇದೇ ಮೊದಲನೇ ಬಾರಿ. ಅದರಿಂದ ನಾವು ಸೀರಿಯಸ್ ಆಗಿ ತೊಗೊಂಡಿದ್ದೇವೆ, ಹುಡುಕ್ತೇವೆ, ಬಿಡೋದಿಲ್ಲ. ಮೊನ್ನೆ ಕೂಡ ಏನು ಇಲ್ಲಿಂದ ಅಮೆರಿಕಾದಲ್ಲಿ ಡಿಜಿಟಲ್ ಅರೆಸ್ಟ್ ಮಾಡ್ತಾರೆ ಅಂದರೆ ಬೆಂಗಳೂರಿನಲ್ಲಿ ಕೂತ್ಕೊಂಡು ಅಮೆರಿಕಾದವರಿಗೆ ಡಿಜಿಟಲ್ ಅರೆಸ್ಟ್ ಅಂತ ಟೆಕ್ನಾಲಜಿಕಲಿ ಹೈಲಿ ಅಡ್ವಾನ್ಸ್ಡ್ ಕಂಟ್ರಿ, ಅಲ್ಲಿಗೂ ಕೂಡ ನಮ್ಮವರು ಮಾಡ್ತಾರೆ ಅಂದರೆ ಹಿಡಿಬೇಕಲ್ಲ, ಅವ್ರನ್ನ ಹಿಡಿತೀವಿ, ಬಿಡೋದಿಲ್ಲ. ಥ್ಯಾಂಕ್ ಯು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.